ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ 100 ದಿನ ಪೂರೈಸಿದ್ದಾರೆ. ಇದೇ ದರ್ಶನ್ ಹೊರಗಡೆ ಇದ್ರೆ ಒಂದು ಸಿನಿಮಾಗೆ ಸಹಿ ಹಾಕಬೇಕು, ಕಾಲ್ ಶೀಟ್ ಕೊಡಬೇಕು ಅಂದ್ರೆ 70 ದಿನ ಕಾಯಲೇಬೇಕಾಗಿತ್ತಂತೆ ನಿರ್ಮಾಪಕರು, ನಿರ್ದೇಶಕರು. ಈಗ ಜೈಲು ಪಾಲಾಗಿದ್ದಾರೆ, ಕಾಲ್ ಶೀಟು ಇಲ್ಲ, 100 ದಿನ ಪೂರೈಸಿರುವ ಸಂಭ್ರಮವೂ ಇಲ್ಲ. ಆದ್ರೆ ಅಂಧಾಭಿಮಾನಿಗಳ ಸಮರ್ಥನೆ ಮಾತ್ರ ಕಾಣಿಸ್ತಾ ಇದೆ. ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ದಿನ ಭರ್ಜರಿ ಪ್ರದರ್ಶನ. ಇದು ಯಾವ ಸಿನಿಮಾ ಭರ್ಜರಿಯಾಗಿ ಓಡ್ತಿದೆ ಅನ್ಕೊಂಡ್ರಾ? ಇದು ಸಿನಿಮಾ ಅಲ್ಲ. ದರ್ಶನ್ ಜೈಲು ಸೇರಿ 100 ದಿನದ ಮೇಲಾಯ್ತು. ಕೊಲೆ ಕೇಸ್ನಲ್ಲಿ ಕಾಟೇರ ಸೆರೆಮನಿಯಲ್ಲಿ ಮುದ್ದೆ ಮುರಿಯುತ್ತಿದ್ದು 100 ದಿನಗಳೇ ಕಳೆದಿದೆ. ಇನ್ನು ಸಿನಿ ಜೀವನದಲ್ಲೂ ದರ್ಶನ್ ಸಿನಿಮಾಗಳು 100 ದಿನ ಪೂರೈಸಿವೆ. ಆದ್ರೆ ಇದೀಗ ದರ್ಶನ್ ಜೈಲಲ್ಲಿ 100 ದಿನ ಪೂರೈಸಿ ಮತ್ತೊಂದು ರೆಕಾರ್ಡ್ ಮಾಡಿದ್ದಾನೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಇದೀಗ ಜೈಲಲ್ಲೂ 100 ದಿನಗಳನ್ನ ದಾಟಿದ್ದಾನೆ. ದರ್ಶನ್ ಯಾವುದೇ ಸಿನಿಮಾ ಒಪ್ಕೊಂಡ್ರು ಕಾಲ್ ಶೀಟ್ ಕೊಡೋದು 70 ದಿನ ಮಾತ್ರವಂತೆ. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 100 ದಿನಗಳೇ ಕಳೆದು ಹೋಗಿದೆ. ಆಚೆ ಬರೋಕೆ ಪರದಾಡುವಂತಾಗಿದೆ. ದರ್ಶನ್ ಮೊದಲ ಬಾರಿ ಜೈಲು ಸೇರಿದ್ದು 2011ರಲ್ಲಿ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಪರಪ್ಪನ ಅಗ್ರಹಾರ ಸೇರಿದ. ದಾಸ ಆಗ 14 ದಿನ ಜೈಲಲ್ಲಿ ಕಳೆದಿದ್ದ. ಇದೀಗ 100ನೇ ದಿನ ದಾಟಿ ಅಮೋಘ ಪ್ರದರ್ಶನದತ್ತ ಸಾಗ್ತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದು ನಟ ದರ್ಶನ್ ಜೈಲು ಪಾಲಾಗಿ 100 ದಿನ ಕಳೆದು ಹೋಗಿದೆ. ಅವರ ಅಭಿಮಾನಿಗಳು ಕಾಯ್ತಾ ಇರೋದು ಯಾವಾಗ ಅಂದ್ರೆ ಜಾಮೀನ್ ಯಾವಾಗ ಸಿಗುತ್ತೆ, ಡಿ ಬಾಸ್ ಯಾವಾಗ ಆಚೆ ಬರ್ತಾರೆ ಅಂತ. ಇವನೀಗ ದರ್ಶನ್ ಕೂಡ ಅದೇ ವಿಚಾರಕ್ಕೆ ಕಾಯ್ತಾ ಇದ್ದಾರೆ. ಅವರ ವಕೀಲರನ್ನ ಪದೇ ಪದೇ ಭೇಟಿ ಆಗ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಚರ್ಚೆಯಾಗಿದೆ. ಈಗೇನೋ ಅವರ ಪರ ವಕೀಲರು ಜಾಮೀನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ. ಇದೇ ಬರೋ ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಕಣ್ಣಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ಅನುಭವಿಸಿ ಬಿಸಾಡಿದ್ದ ಭೂಪತಿ ಇದೀಗ ಒಂದು ಹಿಡಿ ಅನ್ನಕ್ಕಾಗಿ ಪರದಾಡುವಂತಾಗಿದೆ. ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಕಾಟೇರ ಈಗ ಜಾಮೀನಿಗಾಗಿ ಹವಣಿಸ್ತಾ ಇದ್ದು ಬಹುತೇಕ ಸೋಮವಾರವೇ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಕಾಟೇರನ ಬೇಲ್ ಅರ್ಜಿ ಸಲ್ಲಿಕೆಗೆ ಮುಹೂರ್ತ. ಸೋಮವಾರವೇ ಜಾಮೀನು ಅರ್ಜಿ ಸಲ್ಲಿಕೆಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಸ್ಐಟಿಯಿಂದ ಸುಮಾರು 4,000 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಿಡ್ನಾಪ್ನಿಂದ ಕೊಲೆವರೆಗೂ, ಶೆಡ್ನಿಂದ ರಾಜಕಾಲುವೆವರೆಗೂ ಡಿ ಗ್ಯಾಂಗ್ ನಡೆಸಿದ್ದ ಕ್ರೌರ್ಯವನ್ನ ಇಂಚಿಂಚಾಗಿ ಚಾರ್ಜ್ ಶೀಟ್ನಲ್ಲಿ ಕಟ್ಟಿಕೊಡಲಾಗಿದೆ. ಪೊಲೀಸರ ಕೈಚಳಕ ನೋಡಿ ಸ್ವತಃ ದಾಸನೇ ಅವಾಕ್ಕಾಗಿದ್ದಾನೆ. ಅದಾಗಲೇ A1 ಆರೋಪಿ ಪವಿತ್ರ ಗೌಡ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು, ಜೈಲ್ ಜೀವನದಿಂದ ಬೇಸತ್ತಿರೋ ಜಗ್ಗು ಸಹ ಬೇಲ್ಗಾಗಿ ಪರಿತಪಿಸುತ್ತಿದ್ದಾನೆ. ಅದಾಗಲೇ ಒಂದು ಬಾರಿ ವಕೀಲರ ತಂಡ ದರ್ಶನ್ ಭೇಟಿ ಮಾಡಿ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಮಾತುಕತೆ ನಡೆಸಿದೆ. ಮತ್ತೊಮ್ಮೆ ಬಳ್ಳಾರಿ ಜೈಲ್ಗೆ ದರ್ಶನ್ ಪರ ವಕೀಲರು ಭೇಟಿ ನೀಡಲಿದ್ದು ಕೆಲವು ದಾಖಲೆಗಳಿಗೆ ದರ್ಶನ್ರಿಂದ ಸಹಿ ಪಡೆಯಲಿದ್ದಾರೆ. ಬಹುತೇಕ ಸೋಮವಾರವೇ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಅತ್ತು ಕರೆದು ಔತಣ ಮಾಡಿಸಿಕೊಂಡ್ರು ಅನ್ನುವಂತೆ ದರ್ಶನ್ ಹಠ ಹಿಡಿದು ಸೆಲ್ಗೆ ಟಿವಿ ಹಾಕಿಸಿಕೊಂಡಿದ್ದ. ಪೊರ್ಕಿ ಪರಿಪರಿಯಾಗಿ ಬೇಡಿಕೊಂಡ ಬಳಿಕ ಟಿವಿ ಅಳವಡಿಸಿದ್ದು. ಆದರೆ ಚಂದನ ವಾಹಿನಿ ಮಾತ್ರ ಬರ್ತಾ ಇದೆ.
ಜೈಲ್ ನಿಯಮದ ಪ್ರಕಾರ ಬೇರೆ ಚಾನೆಲ್ಗಳ ದರ್ಶನ ಇಲ್ಲದೆ ಸೆಲ್ನಲ್ಲಿ ಮತ್ತೆ ಕಾಟೇರ ಏಕಾಂಗಿಯಾಗಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಜಾಮೀನಂತೂ ಅಷ್ಟು ಬೇಗ ಸಿಗಲ್ಲ ಅಂತ ಅವರ ಪರ ವಕೀಲರಿಗೂ ಗೊತ್ತು. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಅದನ್ನ ಗಮನಿಸ್ತಾನೆ ಇದ್ದಾರೆ, ಚರ್ಚೆ ಮಾಡ್ತಾನೆ ಇದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ಸಿಗ್ತಾ ಇದೆ. ಇನ್ನೊಂದು ವಿಚಾರ ನಾವೀಗ ಗಮನಿಸಬೇಕು. ಇದೇ ದರ್ಶನ್ ಹೊರಗಡೆ ಇದ್ದಾಗ ಪಾರ್ಟಿ, ಪಬ್ಬು, ಮೋಜು, ಮಸ್ತಿ ಅಂತ ದಿನ ಕಳೀತಾ ಇದ್ರು. ಯಾವಾಗ ಜೈಲು ಪಾಲಾದ್ರೂ ಪರಪ್ಪನ ಅಗ್ರಹಾರದಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಿದೆ, ಧ್ಯಾನ, ಯೋಗ ಮಾಡ್ತಿದ್ದಾರಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದ್ಯಾವುದು ಕೂಡ ಮಾಡಿರ್ಲಿಲ್ಲ. ಕಾರಣ ಅದೊಂದು ಫೋಟೋ ವೈರಲ್ ಆಯ್ತಲ್ಲ ಪರಪ್ಪನ ಅಗ್ರಹಾರದಿಂದ. ಕೈಯಲ್ಲಿ ಸಿಗರೇಟು, ಕಾಫಿ ಮಗ್ಗು, ರಾಜಾತಿಥ್ಯ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ. ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಪ್ರತಿಯೊಂದಕ್ಕೂ ಕೂಡ ಅಂಗಲಾಚಿ ಬೇಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ. ಒಂದು ಸರ್ಜಿಕಲ್ ಚೇರ್ ಬೇಕಂದ್ರೂ ಕೂಡ ಸಾಕಷ್ಟು ಬೇಡ್ಕೊಳ್ಬೇಕಾಯ್ತು, ಅರ್ಜಿ ಸಲ್ಲಿಕೆ ಆಯಿತು, ವೈದ್ಯರಿಂದ ಒಂದು ಸರ್ಟಿಫಿಕೇಟ್ ಬೇಕಾಯಿತು, ಮತ್ತೆ ಟಿವಿ ಬೇಕು, ಟೈಮ್ ಪಾಸ್ ಆಗ್ತಿಲ್ಲ ಅಂದ್ರು. ಟಿವಿ ಬೇರೆ ಸಿಕ್ತು. ಯೋಗ ಮಾಡಿ, ಧ್ಯಾನ ಮಾಡಿ, ಗಣೇಶನ ಪ್ರಾರ್ಥನೆ ಮಾಡಿ ಅಂತೆಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳೋದ್ರು. ಬಟ್ ಈಗ ಒಂದು ಸಿಗರೇಟ್ ಬೇಕು ಅಂತ ಕೂಡ ದುಂಬಾಲು ಬಿದ್ದಿದ್ದಾರಂತೆ. ಏನೇ ಇದ್ರೂ ಪರವಾಗಿಲ್ಲ, ಸಿಗರೇಟ್ ಬೇಕೇ ಬೇಕು ಅನ್ನುವಂಥ ದುಂಬಾಲು. ಬಟ್ ಅದು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಏನಾಗ್ತಾ ಇದೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕೆಂದಾಗ ಫಾರಿನ್ ಟೂರು, ಜೀವನ ಸಖತ್ತಾಗಿಯೇ ಇತ್ತು. ಆದ್ರೆ ಮಾಡಬಾರ್ದನ್ನ ಮಾಡಿ ಕಾಟೇರ ಜೈಲು ಸೇರಿ 100 ದಿನ ಮೇಲಾಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ. ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ. ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಊಟ ಉಪಹಾರ ನೀಡಲಾಗ್ತಿದೆ. ಆದ್ರೆ ತನಗೆ ಸರಿಯಾಗಿ ಊಟ ಉಪಹಾರದ ಜೊತೆಗೆ ಸೌಲಭ್ಯ ನೀಡ್ತಿಲ್ಲ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾನಂತೆ. ಅಲ್ಲದೆ ಸಿಗರೇಟ್ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ. ಇನ್ನು ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ. ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ? ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ